ಹಾಯ್ ಎಲ್ರಿಗೂ ನಮಸ್ಕಾರ. ಶ್ರುತಿ ಮಾನ್ವಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕುಕ್ಕಿಂಗ್ ರೆಸಿಪಿನಲ್ಲಿ ನಾನು ಬಿಸಿಬೇಳೆ ಬಾತ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಗ ಅಂದರೆ ಬೇಗನೆ ಮಾಡ್ಕೋಬೋದು. ಇವಾಗ ಮಾಡೋ ವಿಧಾನ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಅಕ್ಕಿ ಅಳತೆನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 3/4 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ದಿನ ನಾವು ಏನು ಊಟ ಮಾಡ್ತೀವೋ ಅದೇ ಅಕ್ಕಿನ ತೊಗೊಂಡಿದ್ದೀನಿ. ಇಲ್ಲಾಂದರೆ ರೇಷನ್ ಅಕ್ಕಿನಾದರೂ ತೊಗೋಬೋದು. ಹಾಗೆ ನಾನು ಇಟ್ಕೊಂಡಿದ್ದೀನಲ್ಲ ಕಪ್ಪು, ಆ ಕಪ್ಪಲ್ಲಿ ನಾನು 3/4 ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಆ ಕಪ್ಪಲ್ಲಿ ಹಾಕಿರೋ ತೊಗರಿಬೇಳೆ ನಿಮಗೆ ಅಳತೆ ಗೊತ್ತಾಗಲಿಲ್ಲ ಅಂದರೆ ನಾನೀಗ 3/4 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಲ್ವಾ, ಅದರಲ್ಲಿ ನೀವು ಅರ್ಧಕ್ಕಿಂತ ಒಂಚೂರು ಕಡಿಮೆ ತೊಗರಿಬೇಳೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಾಂದರೆ ನಿಮ್ಮ ಮನೇಲಿ ಕಪ್ಪಿದ್ರೆ ಅದರಲ್ಲಿ 3/4 ಕಪ್ಪಷ್ಟು ತೊಗರಿಬೇಳೆ ಹಾಕ್ಕೊಂಡ್ರೂ ನಡೆಯುತ್ತೆ. ಇವಾಗ ನಾನು ಒಂದು 5 ಲೀಟ್ರದ್ದು ಕುಕ್ಕರ್ಗೆ ನಾನು ಏನು ತೊಗರಿಬೇಳೆ ಇಟ್ಕೊಂಡಿದ್ದೆ ಅದನ್ನು ಒಂದು 2 ಸಲ ನೀಟಾಗಿ ತೊಳೆದ್ಬಿಟ್ಟು ಮತ್ತು ಸ್ಟವ್ ಹಚ್ಬಿಟ್ಟು ಒಂದು 2 ಗ್ಲಾಸ್ ನೀರು ಹಾಕಿ ತೊಗರಿಬೇಳೆನ ಹಾಗೆ ಬೇಯೋದಕ್ಕೆ ಬಿಡಿ. ಲಿಡ್ನ ಕ್ಲೋಸ್ ಮಾಡಬೇಡಿ, ಹಾಗೆ ಬೇಯೋದಕ್ಕೆ ಬಿಡಿ. ಒಂದು 15 ನಿಮಿಷ ಅದು ಚೆನ್ನಾಗಿ ಬೇಯಲಿ. ಅದಾದಮೇಲೆ ನಾನು ಒಂದು ಗೋಲಿ ಗಾತ್ರದ ಹುಣಸೆಹಣ್ಣ ಒಂದು ಬೌಲಲ್ಲಿ ಒಂದು ಅರ್ಧ ಗ್ಲಾಸ್ ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಸ್ವಲ್ಪ ಹುನಿ ಹಾಕೋದಕ್ಕೆ ಬಿಟ್ಟಿದ್ದೀನಿ. ಹಾಗೆ ಇಲ್ಲಿ ನಾನು ಬೀನ್ಸು ಕ್ಯಾರೆಟು ಒಂದು ಅರ್ಧ kg ಅಷ್ಟು ತರಕಾರಿನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಗೆಡ್ಡೆಕೋಸಿದ್ರೆ ಗೆಡ್ಡೆಕೋಸನ್ನು ಹಾಕ್ಕೋಬೋದು. ಹಾಗೆ ಇಲ್ಲಿ ನಾನು ನೆನೆಸಿರ್ತಕ್ಕಂಥ ಬಟಾಣಿನೂ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈ ಕಡೆ ನೋಡೋದಾದರೆ ತೊಗರಿಬೇಳೆ ಬೇಯ್ತಾ ಇದೆ. ಒಂದು 15 ನಿಮಿಷ ಆದಮೇಲೆ ನಾನು ಇವಾಗ 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ತೊಗರಿಬೇಳೆ ಇಷ್ಟು ಬೆಂದಮೇಲೆ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಇವಾಗ ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 2 ಮೀಡಿಯಮ್ ಸೈಜು ಟೊಮೊಟೊನ ಉದ್ದುದ್ದವಾಗಿ ಕಟ್ ಮಾಡಿ ನಾನು ಇವಾಗ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಾಗೆ 3/4 ಕಪ್ಪು ಏನು ಬಟಾಣಿ ಇಟ್ಕೊಂಡಿದೆ ಅದಷ್ಟನ್ನು ಸೇರಿಸ್ಕೊಂಡು ಮತ್ತು ಬೀನ್ಸು ಕ್ಯಾರೆಟು ನೀಟಾಗಿ ಬೀನ್ಸು ಕ್ಯಾರೆಟ್ನ ತೊಳೆದ್ಬಿಟ್ಟು ಇವಾಗ ಅದಕ್ಕೆ ಕುಕ್ಕರ್ ಒಳಗಡೆಗೆ ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಬೇಳೆನ ಫಸ್ಟು ಬೇಯಿಸ್ಕೊಳ್ಳೋದು ಏನಕ್ಕೆ ಅಂದರೆ ಬೇಳೆ ಚೆನ್ನಾಗಿ ಬೆಂದರೆ ಬಿಸಿಬೇಳೆ ಬಾತ್ಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಬೇಳೆನ ಮೊದಲೇ ಬೇಯಿಸ್ಕೊಂಡಿದ್ದೀನಿ. ನಾನು ಏನು ಇಟ್ಕೊಂಡಿದ್ದೆ 3/4 ಗ್ಲಾಸ್ ಅಕ್ಕಿನ ತೊಳೆದ್ಬಿಟ್ಟು ಇವಾಗ ನಾನು ಅದೇ ಕುಕ್ಕರ್ ಒಳಗಡೆಗೆ ಸೇರಿಸ್ಕೊಂಡಿದ್ದೀನಿ. ಮತ್ತು ಆವಾಗಲೇ ಬೇಳೆ ಬೇಯೋದಕ್ಕೆ ನಾನು 1.5 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡಿದ್ದೆ. ಇವಾಗ ಅಕ್ಕಿ ಹಾಕ್ಕೊಂಡ್ಮೇಲೆ ನಾನು ಈಗ 2 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು 1 ವಿಜಿಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಬೇಳೆ ಫಸ್ಟೇ ಅರ್ಧ ಬೆಂದಿದೆ, ಆದ್ದರಿಂದ ನಾನು 1 ವಿಜಿಲ್ನ ಕೂಗಿಸ್ಕೊಂಡು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ 1 ವಿಜಿಲ್ ಆಗಿ ಕುಕ್ಕರೆಲ್ಲ ಆರಿದ್ಮೇಲೆ ತಣ್ಣಗಾದ್ಮೇಲೆ ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಅಕ್ಕಿ ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು ನೀವು. ಇವಾಗ ಮತ್ತೆ ಸ್ಟವ್ ಹಚ್ಬಿಟ್ಟು ಅದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಇವಾಗ ಮತ್ತೆ ನಾವು ಇದಕ್ಕೆ ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ನಾನು ಆವಾಗಲೇ ಹುಣಸೆಹಣ್ಣ ನೆನೆಸಿಟ್ಟಿದ್ನಲ್ಲ, ಅದಕ್ಕೆ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಹುಣಸೆಹಣ್ಣ ಚೆನ್ನಾಗಿ ಕಿವುಚ್ಬಿಟ್ಟು ಅದ್ರ ನೀರನ್ನ ಇವಾಗ ನಾನು ಕುಕ್ಕರ್ ಒಳಗಡೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ನೀರು ಜಾಸ್ತಿ ಕುಡಿಯೋದ್ರಿಂದ ನಾವು ಅವಾಗವಾಗ ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ಯಾಕಂತಂದರೆ ಬೇಳೆ ಅಲ್ವಾ, ಬೇಗ ನೀರು ಕುಡಿದ್ಬಿಡುತ್ತೆ, ಆಮೇಲೆ ಗಟ್ಟಿನೂ ಆಗ್ತಾ ಹೋಗುತ್ತೆ ಬಿಸಿಬೇಳೆ ಬಾತು. ಅದರಿಂದ ನೀರನ್ನ ಅವಾಗವಾಗ ಸೇರಿಸ್ಕೊಳ್ಳಿ. ಹಾಗೆ ನಾನಿಲ್ಲಿ MTR ಬಿಸಿಬೇಳೆ ಬಾತ್ ಪೌಡ್ರು 10 ರೂಪಾಯಿದು ನಾನಿಲ್ಲಿ 2 ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಹಾಗೆ ಮನೇಲಿ ಬೇಳೆ ಸಾಂಬಾರು ಪುಡಿ ಇರುತ್ತಲ್ಲ, ಅದನ್ನು 1 ಸ್ಪೂನ್ ಇದಕ್ಕೆ ನಾನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ನಾನು ಇವಾಗ ಕುಕ್ಕರ್ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿಬೇಳೆ ಬಾತ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬಿಸಿಬೇಳೆ ಬಾತನ್ನ ಚೆನ್ನಾಗಿ ಪೌಡ್ರ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ನೀರಲ್ಲಿ ಕಲಿಸ್ಬಿಟ್ಟು ಹಾಕಿದ್ವಲ್ಲ, ಗಂಟೇನಾಗಲ್ಲ. ಅದರಿಂದ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸಿಮ್ಮಲ್ಲೇ ಇದನ್ನು ಬೇಯಿಸ್ಕೊಳ್ತಾ ಇರಿ. ಅಷ್ಟರಲ್ಲಿ ಇದಕ್ಕೆ ಫೈನಲ್ ಒಗ್ಗರಣೆ ಕೊಟ್ಕೊಳ್ಳೋಣ. ಇವಾಗ ನಾನು ಒಂದು ಬಾಣಲಿನ ಕಾಯೋದಕ್ಕೆ ಇಟ್ಬಿಟ್ಟು, ಇದು ರಾತ್ರಿ ಹಪ್ಪಳ ಕರೆದಿರೋ ಬಾಣಲಿ, ಯಾರೂ ಏನೋ ಅಂದ್ಕೋಬೇಡಿ. ಅದಕ್ಕೆ ಇವಾಗ ನಾನು 1 ಕಪ್ಪಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಮೊದಲೇ ಹೇಳ್ದಂಗೆ ನಾನು 2 ಟೈಮಿಗೆ ಮಾಡ್ತಾ ಇರೋದು, ಅದರಿಂದ ನಾನೊಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಒಂದು ಚಿಟಿಕೆ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಖಾರಕ್ಕೆ ನನಗೆ ಎಷ್ಟು ಬೇಕೋ ನೋಡಿಕೊಂಡು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಖಾರ ಕಡಿಮೆ ತಿನ್ನೋರು ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಕಡಿಮೆ ಹಾಕ್ಕೋಬೋದು. ಹಾಗೆ 2 ಮೀಡಿಯಮ್ ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಹಚ್ಚಿ ಈಗ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು ಅಷ್ಟೇ ಆಪ್ಷನ್ನು, ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಇಲ್ಲ. ಇದ್ದರೆ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಅದರಿಂದ ನಾನಿಲ್ಲಿ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡಿದ್ದೀನಿ, 2 ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಹಸಿ ತೆಂಗಿನಕಾಯಿ ತುರಿನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಕೊಬ್ಬರಿ ತುರಿ ಇದ್ದರೆ ಕೊಬ್ಬರಿ ತುರಿ
ಕೊಬ್ಬರಿ ತುರಿ ಇದ್ದರೆ ಕೊಬ್ಬರಿ ತುರಿನ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಹಸಿ ಕಾಯಿ ಇರುತ್ತಲ್ಲ ಅದರದ್ದು ತೆಂಗಿನಕಾಯಿ ತುರಿ ಇದ್ದರೆ ತೆಂಗಿನಕಾಯಿ ತುರಿನೇ ಸೇರಿಸ್ಕೊಳ್ಳಿ. ಎರಡರಲ್ಲಿ ಯಾವ್ದು ಸೇರಿಸ್ಕೊಂಡ್ರೂ ಆಗುತ್ತೆ. ಇವಾಗ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ನಾನು ಇವಾಗ ಬಿಸಿಬೇಳೆ ಬಾತ್ಗೆ ಈ ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು 5 ಲೀಟ್ರ್ ಕುಕ್ಕರ್ ನಾನು ಏನು ಇಟ್ಕೊಂಡಿದ್ದೆ ಅದ್ರ ತುಂಬ ಆಗಿದೆ. ನಾನು ಇಲ್ಲಿ ಮೀಡಿಯಮಾಗಿ ನೀರನ್ನ ನೋಡ್ಕೊಂಡು ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಮೀಡಿಯಮ್ ಅದಕ್ಕೆ ಬಿಸಿಬೇಳೆ ಬಾತು ಚೆನ್ನಾಗಿ ಆಗಿದೆ. ನಾನಿಲ್ಲಿ ಗ್ಯಾಸ್ನ ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೊಳ್ತಾ ಇರೋದು, ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡಿಲ್ಲ ಬಿಸಿಬೇಳೆ ಬಾತ್ಗೆ. ಮತ್ತು ಇವಾಗ ಇದನ್ನು ಲಂಚ್ ಬಾಕ್ಸ್ಗೂ ತೊಗೊಂಡೋಗೋದ್ರಿಂದ ಮಧ್ಯಾಹ್ನದ ಹೊತ್ತು ಸ್ವಲ್ಪ ಗಟ್ಟಿ ಆದಂಗೆ ಆಗಿಬಿಡುತ್ತೆ. ಅದಕ್ಕೆ ನಾವು ಮಾಡಬೇಕಾದ್ರೇ ಈ ರೀತಿ ಅದಕ್ಕೆ ಮಾಡಿಕೊಂಡ್ರೆ ಮಧ್ಯಾಹ್ನ ತಿನ್ನಬೇಕಾದ್ರೂ ಅಷ್ಟೇ ಸ್ವಲ್ಪ ತೆಳ್ಳಗೆ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತು. ನಾನಿಲ್ಲಿ ಕುಕ್ಕರ್ ಲಿಡ್ಡು ಓಪನ್ ಮಾಡಿದಾಗ್ಲಿಂದನೂ ಒಂದು 20ರಿಂದ 25 ನಿಮಿಷದವರೆಗೂ ಇದನ್ನು ಕುಕ್ ಮಾಡ್ಕೊಂಡಿದ್ದೀನಿ ಸಿಮ್ಮಲ್ಲೇ. ಒಗ್ಗರಣೆ ಹಾಕ್ಕೊಂಡು ಬಿಸಿಬೇಳೆ ಬಾತ್ ಪೌಡ್ರ್ ಹಾಕ್ಕೊಂಡು ಹಾಗೆ ಹುಣಸೆಹುಳಿ ಇದಿಷ್ಟಕ್ಕೂ 20ರಿಂದ 25 ನಿಮಿಷ ತೊಗೊಂಡಿದೆ. ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಇವಾಗ ಇದನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಬಿಸಿಬೇಳೆ ಬಾತ್ ರೆಡಿಯಾಗಿ ಆಗಲೇ ತಟ್ಟೆಲಿ ಸರ್ವ್ ಆಗಿದೆ. ಬೆಳಗ್ಗೆ ಈ ಚಳಿಗೆ ಫುಲ್ ಹೊಗೆ ಬರ್ತಾಯಿದೆ ಬಿಸಿಬೇಳೆ ಬಾತು. ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಹಾಗೆ ಖಾರ ಬೂಂದಿನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಈ ಬಿಸಿಬೇಳೆ ಬಾತು ಅಂತ. ನಿಮಗೂ ಈ ಬಿಸಿಬೇಳೆ ಬಾತ್ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ವಿಡಿಯೋ ನೋಡ್ತಿರೋರಿಗೆ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.